ಉಳಿಸ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಉಳಿಸ್ತಾ ಇದೆ? ಹೌದು ಬಿಡಿ, ರೈತರಿಗೆ ಏನು ಮಾಡಿಲ್ಲ. ಸಡನ್ ಆಗಿ ಇವ್ರಿಗೆಲ್ಲ ಕಾಳಜಿ ಬಂದ್ಬಿಟ್ಟಿದೆ ರೈತರ ಮೇಲೆ. ಇಷ್ಟು ವರ್ಷ ಎಲ್ಲೋಗಿದಂತೆ, ಯಾವ ರೈತರ ಬಗ್ಗೆ ಏನು ಮಾತಾಡಿದಾರಂತೆ, ಏನು ಹೋರಾಟ ಮಾಡಿದ್ದಾರೆ? ಇಷ್ಟು ವರ್ಷಗಳಿಂದ ಸುದೀರ್ಘವಾಗಿ ದೇವೇಗೌಡರ ಒಂದು 60 ವರ್ಷದ ರಾಜಕಾರಣದಲ್ಲಿ ರೈತರ ಪರವಾಗಿ ಪ್ರತಿನಿತ್ಯ ಹೋರಾಟ ಮಾಡ್ಕೊಂಡು ಬಂದಂಥವ್ರು ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು. ಇವತ್ತು ಸರ್ಕಾರದಲ್ಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲೂ ಕೂಡ ಕುಮಾರಣ್ಣ ಅವರು ಇಲ್ಲಿ ಈ ಭಾಗದ ರೈತರುಗಳೇನು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರ ಮನೆಗೆ ತೆರಳಿ ಅವ್ರು ಸಾಂತ್ವನ ಹೇಳಿದ್ದಷ್ಟೇ ಅಲ್ದಿರ ಆರ್ಥಿಕವಾಗಿ ಸಹಾಯ ಮಾಡಿದಂಥವ್ರು. ಇವತ್ತು ರೈತರುಗಳೆಲ್ಲ ನೋಡ್ತಾ ಇದ್ದಾರೆ ನೋಡಿ. ಈ ರೀತಿ ಸುಮ್ಮನೆ ಇನ್ನಸಲ್ಲದ ಆರೋಪಗಳು ಮಾಡೋದು ಸರಿಯಲ್ಲ. ಮಾಡಲಿ ಪಾಪ, ಇರಲಿ ಮಾಡಲಿ ಪಾಪ. ಎಲ್ಲೋ ಒಂದು ಕಡೆ ಹತಾಶರಾಗಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ಇಂಥ ಒಂದು ಮಾತುಗಳು ಕೇಳಬಾರ್ದು. ಇವತ್ತು ನಿಮ್ಮ ಕ್ಷೇತ್ರಕ್ಕೆ ದೊಡ್ಡಗೌಡರು ಎಂಟ್ರಿ ಆಗಿದ್ದಾರೆ ಅಂದ್ರೆ ರಾಜಕಾರಣ ಇವತ್ತಿನ ಇನ್ನೊಂದು ಮಜಲು ತಗೊಳುತ್ತೆ. ಈ ತನಕ ಬರೀ ಹವಾ ಅವ್ರದ್ದು ಏನೋ ಫಿಲಿಪ್ ಸ್ಟಾರ್ಸ್ ಹವಾ ಇತ್ತು, ಈಗ ದೊಡ್ಡವರು ಎಂಟ್ರಿ ಆಗಿದ್ದಾರೆ. ಸೊ ರಾಜಕಾರಣದ ಹವಾ ಹೇಗಿರುತ್ತೆ? ದೇವೇಗೌಡರು ಸಾಹೇಬ್ರಿಗೆ ಅವ್ರಿಗಾದಂಥ ಒಂದಷ್ಟು ವರ್ಗದ ಜನ ಇದ್ದಾರೆ. ಅವರ ಒಂದು ಏಜ್ ಗ್ರೂಪ್ನ ಜನ ನಾನು ನೋಡ್ತೀನಿ. ಎಷ್ಟೋ ಒಂದು ವಯಸ್ಸಾದಂಥ ತಂದೆ ತಾಯಂದ್ರುಗಳೇನಿರ್ತಾರೆ ದೇವೇಗೌಡರ ಬಗ್ಗೆ ತುಂಬ ಮಾತಾಡ್ತಾರೆ. ಇವತ್ತಿಗೂ ಯಾರು ಮರ್ತಿಲ್ಲ ದೇವೇಗೌಡ. ಅವ್ರು ಯಾವುದೇ ಒಂದು ಊರಿಗೆ ಹೋದ್ರು ಹೆಸರು ಹಿಡಿದು ಮಾತಾಡ್ತಾರೆ. ನಿಜ 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 ಖಂಡಿತವಾಗ್ಲೂ ನಿಜ. ಯಾಕಂದರೆ ಅವರ ಒಂದು ಸರಳತೆ, ಆಮೇಲೆ ಅವರ ಒಂದು ಜನಗಳ ಜೊತೆ ಸ್ಪಂದಿಸುವಂಥ ರೀತಿ ಇದೆಯಲ್ಲ, ನಿಜಕ್ಕೂ ನಮ್ಮಂಥ ಯುವಕರುಗಳಿಗೆ ಮಾರ್ಗದರ್ಶನ ಆಗಿರ್ಬೇಕು ಇವತ್ತಿನ ಕಾಲದಲ್ಲಿ. ಸೊ ನಿಮ್ಮ ಮುಂದಿನ ಸ್ಟ್ರಾಟಜಿ ಏನು ಅಂದರೆ ಇನ್ನು ಮುಂದೆ ಉಳಿದಿರೋ ದಿನಗಳ ಒಂದು ಹೇಗೆಲ್ಲ ಏನು ಅಂಥದ್ದೇನು ದೊಡ್ಡ ಮಟ್ಟದ ಸ್ಟ್ರಾಟಜಿ ಏನಿಲ್ಲ ಸರ್. ನಾನು ಜನಸಾಮಾನ್ಯವಾಗಿ ಹೋಗ್ತಾ ಇದ್ದೀನಿ, ತಾವು ನೋಡ್ತಿದ್ದೀರಿ. ಹಲವಾರು ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ. ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮತದಾರರ ಹತ್ರ ಡೈರೆಕ್ಟಾಗಿ ಹೋಗಿ ಮತ ಕೇಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಯಾತಕ್ಕೋಸ್ಕರ ನೀವು ಗೆಲ್ಸ್ಕೊಟ್ಟಲ್ಲಿ ನಾನು ಏನೇನು ಮಾಡ್ಬೋದು, ನಿಮಗೆ ನಿಮ್ಮ ಸಮಸ್ಯೆಗಳು ಏನಿದೆ, ಈ ಒಂದು ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಹೊರತು ಬೇರೆ ಯಾವ ಸ್ಟ್ರಾಟಜಿನೂ ಇಲ್ಲ. ಫೈನಲಿ ಶಿವರಾಮೇಗೌಡರ ಹೇಳಿಕೆ ಮತ್ತೆ ಇವತ್ತು ಕೂಡ ಅದು ಬೇರೆ ಥರದ ಸ್ವರೂಪ ಪಡ್ಕೊಳ್ತಾ ಇದೆ. ಆ ಸಮುದಾಯಕ್ಕೆ ಸೇರಿದವರು ಪ್ರೆಸ್ ಮೀಟ್ ಮಾಡಿ ನಾವು ನಮ್ಗೆ ಈ ಥರ ಅವಮಾನ ಮಾಡಿದ್ದಾರೆ ಅನ್ನೋಂಥದ್ದು ಒಂದು ಕಡೆ, ಎರಡನೇದು ಅವ್ರ ಮೇಲೆ FIR ಕೂಡ ಆಗಿದೆ. ನೋಡಿ, ಶಿವರಾಮೇಗೌಡರು ಸಾಹೇಬರು ಯಾರೇ ಇರಲಿ, ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿಗಳು ಮಾಡಬಾರ್ದು. ದೇವನಿಂದ ನಾನು ಹೇಳ್ತಾನೆ ಇದ್ದೀನಿ, ಪರ್ಸ್ನಲ್ ಆಗಿ ಹೋಗ್ಬಾರ್ದು. ರಾಜಕಾರಣದಲ್ಲಿ ಯಾರೇ ಆಗಲಿ ಯಾರ ಬಗ್ಗೆನೂ ತುಂಬ ಡೌನ್ ಆಗಿ ಮಾತಾಡೋದಾಗಲಿ, ಕೀಳಾಗಿ ಮಾತಾಡೋದಾಗಲಿ, ಇಟ್ ಇಸ್ ನಾಟ್ ರೈಟ್. ಮಾಡಕ್ಕೆ ಹೋಗ್ಬಾರ್ದು. ನಾ ಎಲ್ಲ ನನ್ನ ಪಕ್ಷದ ನಾಯಕರು ಮನವಿ ಮಾಡ್ತೀನಿ, ನಿಮ್ಮ ಒಂದು ಮಾಧ್ಯಮ ಮಾತಾಡೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.